ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಟೊಮೆಟೊ ಬಾತ್ನ ಹೇಳ್ಕೊಡ್ತೀನಿ, ಹೇಗೆ ಮಾಡೋದಂತ. ಸಿಂಪಲ್ಲಾಗಿ ಟೇಸ್ಟಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ, ನಾನಿಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ, 1 ಗ್ಲಾಸ್ ರಾ ರೈಸ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸರ್ ಗ್ರೈಂಡರ್ಗೆ 2 ಒಣಮೆಣಸಿನ್ಕಾಯಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪು, ಕುಕ್ಕರಲ್ಲಿ 1/2 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ನಾನು ತೋರಿಸಿದ್ನಲ್ಲ ಆಗಲೇ, ಪುಲಾವ್ ಎಲೆ, ಚಕ್ಕೆ ಲವಂಗ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಈರುಳ್ಳಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ಹಾಗೆ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಅದು ಬೇಗ ಫ್ರೈ ಆಗುತ್ತೆ. ಓಕೆ, ಇಲ್ಲಿ ನಾನು ಏನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬ್ಲೆಂಡ್ ಮಾಡಿರೋ ಪೇಸ್ಟನ್ನು ಸೇರಿಸಿ ಫ್ರೈ ಮಾಡೋದ್ರಿಂದ ಟೊಮೆಟೊ ಬಾತ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಓಕೆ ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾಯಿದೆ. ಈಗ ನಾನು 4 ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಟೊಮೆಟೊ ಹಾಕಿದ ಮೇಲೆ ಕೂಡ ಸಾಲ್ಟ್ ಹಾಕ್ಕೋಬೋದು, ಇಲ್ಲ ಮಸಾಲೆ ಹಾಕಿದ ಮೇಲೆ ಕೂಡ ಸಾಲ್ಟ್ ಹಾಕ್ಕೋಬೋದು. ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಇತ್ತಂದರೆ ಹಾಕ್ಕೊಳ್ಳಿ. ಓಕೆ, ಈಗ ನಾವು ಟೊಮೆಟೊ ಬ್ಲೆಂಡ್ ಮಾಡಿರೋದು ಪೇಸ್ಟ್ ಏನಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಕ್ಕತ್ತೆ. ಈಗ ಫ್ರೈ ಆಗಿದೆ. ಈಗ ನಾನು ರೈಸ್ನ ಆಗಲೇ ಏನು 1/2 ಅವರ್ ಬ್ಯಾಕೆ ನೆನೆಸಿಟ್ಕೊಂಡಿದ್ದೀನಿ ನಾನು. ಸೊ ರೈಸ್ ಸೇರಿಸ್ತಾ ಇದ್ದೀನಿ. ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ನಾನೀಗ 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ವಾಟರ್ ಹಾಕ್ಕೊಳ್ತೀನಿ. ಆಮೇಲೆ ಈಗ ಮಿಕ್ಸ್ ಮಾಡಿ ನೀವು ಟೇಸ್ಟ್ ಕೂಡ ನೋಡ್ಕೊಳ್ಳಿ. ಚಿಲ್ಲಿ ಪೌಡರು, ಸಾಲ್ಟ್ ಏನಾದ್ರು ಬೇಕಂದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಸೊ ಪುಲಾವ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನೀಗ ಮಿಕ್ಸ್ ಕೊಟ್ಟಿದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ. ನೀವು ಕಲರ್ ಬೇಕಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇನ್ನೂ 2 ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಪುಲಾವ್ ರೆಡಿ. ಇದು ಕರ್ಡು ಚೆನ್ನಾಗಿರುತ್ತೆ, ಇಲ್ಲ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮೊಸರು ಬಜ್ಜಿ ಇಷ್ಟಪಡಲ್ಲ, ಸೊ ನಾನು ಕರ್ಡ್ ಇಟ್ಟಿದ್ದೀನಿ.